ನಮಸ್ಕಾರ ವೀಕ್ಷಕರೇ, ಶ್ರೀಗರಿ ವಾರ್ತೆಗರಿಗೆ ಸ್ವಾಗತ. ನಾನು ನಿಮ್ಮ ಗ್ರಹೇಶ್ವರ ಗಾರುಡಿಗೇಂದ್ರ. ದಿನಾಂಕ ಫೆಬ್ರವರಿ 22, 2026ರಂದು ಪ್ರಜಾಪಿತ ಬ್ರಹ್ಮಕುಮಾರಿ ಈಶ್ವರೀಯ ವಿಶ್ವವಿದ್ಯಾಲಯ ವಾರ್ಷಿಕೋತ್ಸವ ಹಾಗೂ ಸಂಸ್ಥೆಯ 90ನೇ ಮಹಾಶಿವರಾತ್ರಿಯ ಪ್ರಯುಕ್ತ ಗುಜರಾತಿನ ಸುಪ್ರಸಿದ್ಧ ಶ್ರೀ ಸೋಮನಾಥ ದಿವ್ಯ ದರ್ಶನ ಕಾರ್ಯಕ್ರಮದಲ್ಲಿ ಬಿ.ಕೆ. ರಾಮಚಂದ್ರ ರಾವ್ ಸಮರ್ಪಿತ ಸಹೋದರರು ಇ.ವಿ.ವಿ. ಮೈ ಸಮಾರೋಪ ಭಾಷಣ, ಬಿ.ಕೆ. ರಂಗನಾಥ್ ಮೈಸೂರು ಮುಖ್ಯ ಅತಿಥಿಗಳು ಮತ್ತು ಈಶ್ವರೀಯ ಪ್ರಶಸ್ತಿ ಸನ್ಮಾನಿತರು ಡಾಕ್ಟರ್ ಸಿ.ಎನ್. ಮಂಜುನಾಥ್ ಮಾನ್ಯ ಲೋಕಸಭಾ ಸದಸ್ಯರು, ಬೆಂಗಳೂರು ಗ್ರಾಮಾಂತರ ಜಿಲ್ಲೆ ಹಾಗೂ ಪ್ರಖ್ಯಾತ ಹೃದಯ ರೋಗ ತಜ್ಞರು ಮತ್ತು ವಿಶ್ರಾಂತ ನಿರ್ದೇಶಕರು, ಜಯದೇವ ಹೃದಯ ರೋಗ ಆಸ್ಪತ್ರೆ ಬೆಂಗಳೂರು, ರಾಜಯೋಗ ಧ್ಯಾನ ಬಿ.ಕೆ. ಶಿವಲೀಲಾ ರಾಜಯೋಗ ಶಿಕ್ಷಕಿ ಮೈಸೂರು, ಗೌರವಾನ್ವಿತ ಅತಿಥಿಗಳು ಪ್ರೊಫೆಸರ್ ಕೆ.ಎಸ್. ರಂಗಪ್ಪ ಅಂತಾರಾಷ್ಟ್ರೀಯ ವಿಜ್ಞಾನಿ ಹಾಗೂ ವಿಶ್ರಾಂತ ಕುಲಪತಿಗಳು, ಮೈ ವಿ.ವಿ. ಮತ್ತು ಕಾರಾಮು ವಿ.ವಿ. ಮೈಸೂರು, ಪ್ರೊಫೆಸರ್ ಇ.ಟಿ. ಪುಟ್ಟಯ್ಯ ಪರಿಸರ ವಿಜ್ಞಾನಿಗಳು ಹಾಗೂ ವಿಶ್ರಾಂತ ಕುಲಪತಿಗಳು, ಗುಲ್ಬರ್ಗಾ ವಿ.ವಿ. ಮೈಸೂರು, ಶ್ರೀ ಓಂ ಶಾಂಭಟ್ ಹಿರಿಯ ವಕೀಲರು ಮತ್ತು ಆಧ್ಯಾತ್ಮಿಕ ಚಿಂತಕರು ಹಾಗೂ ಅಗಸ್ತ್ಯ ಮಹರ್ಷಿಗಳ ಪುಸ್ತಕದ ರಚಯಿತರು ಮೈಸೂರು, ಸಾನ್ನಿಧ್ಯ ನುಡಿ ರಾಜಯೋಗಿನಿ ಬ್ರಹ್ಮಕುಮಾರಿ ಡಾಕ್ಟರ್ ಲಕ್ಷ್ಮೀಜಿ ಮುಖ್ಯ ಸಂಚಾಲಕರು ಇ.ವಿ.ವಿ. ಮೈಸೂರು ಉಪವಲಯ ಮೈಸೂರು. ಪ್ರಪಂಚ ಬಹಳ ವೇಗವಾಗಿ ಹೋಗ್ತಾ ಇದೆ. ನಮಗೆ ಗೊತ್ತಿಲ್ಲದೇನೆ ನಾವು ಹಲವಾರು ಸಮಸ್ಯೆಗಳಿಗೆ, ಹಲವಾರು ಒತ್ತಡಗಳಿಗೆ ಕಾರಣ ಆಗ್ತಾ ಇದ್ದೇವೆ. ಇವತ್ತು ಅವರು ಒಂದು 3-4 ನಿಮಿಷ ನಮಗೆ ಬಹಳ ಧ್ಯಾನದ ಪ್ರದರ್ಶನವನ್ನ ನಮಗೆ ಮಾಡಿಕೊಟ್ಟಿದ್ದಾರೆ. ಅದರ ಮಹತ್ವ ಏನು ಅಂತ. ಯಾಕೆಂದ್ರೆ ಇವತ್ತು ಕಾಲ ಬದಲಾಗಿದೆ ಅಂತ ನಾವು ಹೇಳ್ತೀವಿ. ಕಾಲ ಬದಲಾಗಿಲ್ಲ. ಮಾವಿನ ಸಿಹಿ ಹಾಗೆ ಇದೆ, ಬೇವಿನ ಕಹಿ ಹಾಗೆ ಇದೆ. ಬದಲಾಗಿರೋದು ಜನ ಬದಲಾವಣೆ ಆಗಿದ್ದಾರೆ, ಜನರ ಅಪೇಕ್ಷೆಗಳು ಬದಲಾವಣೆ ಆಗಿದೆ, ಜನ ನಿರೀಕ್ಷೆ ಬದಲಾವಣೆ ಆಗಿದೆ, ಜನರ ಆಸೆಗೆ ಇತಿಮಿತಿ ಇಲ್ಲದೆ ಬದಲಾವಣೆ ಆಗಿದೆ. ಹೀಗಾಗಿ ಕಾಲ ಬದಲಾಗಿಲ್ಲ, ಜನ ಬದಲಾವಣೆ ಆಗಿದ್ದಾರೆ ಅನ್ನೋದನ್ನ ನಾವು ಹೇಳ್ಬೇಕಾಗುತ್ತೆ. ನಾವೆಲ್ಲ ಇವತ್ತು ಒತ್ತಡದಲ್ಲಿದ್ದೇವೆ. ಇವತ್ತು ಪ್ರತಿಯೊಬ್ಬರು ಒತ್ತಡ. ಇವತ್ತು ಓಂ ಶಾಂತಿ ಅನ್ನುವ ಸಂದೇಶವನ್ನ ಹೇಳಿದ್ರು. ಯಾಕೆಂದ್ರೆ ಜಗತ್ತಿನಲ್ಲಿ ನಿಜವಾದ ಆಸ್ತಿ ಯಾವುದಪ್ಪ ಅಂದ್ರೆ ನಮ್ಮ ಹಣ ಆಸ್ತಿ ಅಲ್ಲ, ರತ್ನಗಳು ಆಸ್ತಿ ಅಲ್ಲ, ಒಡವೆಗಳು ಆಸ್ತಿ ಅಲ್ಲ. ನಮ್ಮ ನಿಜವಾದ ಆಸ್ತಿ ಅಂದ್ರೆ ಶಾಂತಿ ಮತ್ತು ಬಹಳ ಮುಖ್ಯವಾದದ್ದು ಸಂತೋಷ, ಶಾಂತಿ ಮತ್ತು ಸಮೃದ್ಧಿ. ಅದು ಬಹಳ ಮುಖ್ಯವಾದದ್ದು. ಈ ಪ್ರಜಾಪಿತ ಬ್ರಹ್ಮಕುಮಾರಿ ಪ್ರತಿಷ್ಠಿತ ವಿಶ್ವವಿದ್ಯಾಲಯದ ಬಗ್ಗೆ ನಮ್ಮ ರಂಗನಾಥ್ ಅವರು ನನಗೆ ಬಹಳ ವರ್ಷಗಳಿಂದ ಬರಬೇಕು, ನೀವು ಈ ಸಂಸ್ಥೆಯನ್ನು ನೋಡಬೇಕು ಅಂಥೇಳಿ ಸಾಕಷ್ಟು ವರ್ಷಗಳಿಂದ ಹೇಳಿ, ಕಳೆದ 2 ವರ್ಷಗಳಲ್ಲಿ ನಾನು ಮೌಂಟ್ ಅಪ್ ಹೋಗಿದ್ದೆ. ಅಲ್ಲಿ ವರ್ಲ್ಡ್ ಕಾನ್ಫರೆನ್ಸ್ ಅದರಲ್ಲಿ ಒಂದು ಭಾಗ ಸೈನ್ಸ್ ಸೊಸೈಟಿ ಬಗ್ಗೆ ನಾನು ಕೂಡ ಒಂದು ಉಪನ್ಯಾಸವನ್ನ ಹಮ್ಮಿಕೊಂಡಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಲಕ್ಷಾಂತರ ಜನ ಮೌಂಟ್ ಅಪ್ನಲ್ಲಿ ಇದ್ದದ್ದು. ಅಲ್ಲಿ ಜನರ ಅಲ್ಲಿ ಬಂದಿರ್ತಕ್ಕಂಥವರು, ಈ ಉಪನ್ಯಾಸವನ್ನ ಕೇಳಿದಂಥವ್ರು, ಈ ವಿಶ್ವವಿದ್ಯಾಲಯದಲ್ಲಿ ನಡೀತಾ ಇರ್ತಕ್ಕಂಥ ಕೆಲಸಗಳನ್ನು ನೋಡಿ ನನಗೆ ಬಹಳ ಆಶ್ಚರ್ಯ ಆಯಿತು. ಪ್ರಪಂಚದಲ್ಲಿ ಸುಮಾರು 147 ಸಂಸ್ಥೆಗಳಿರ್ತಕ್ಕಂಥದ್ದು. ಬ್ರಹ್ಮಕುಮಾರಿ ಸಮಾಜವನ್ನ ಹಾಕ್ತಿರ್ತಕ್ಕಂಥ ಆ ಸಂದರ್ಭದಲ್ಲಿ ಈ ಸಂಘ ಸಂಸ್ಥೆಗಳಲ್ಲಿ ಲಕ್ಷಾಂತರ ಜನಗಳಿಗೆ ಎಲ್ಲೋ ಒಂದ್ ಕಡೆ ಅವ್ರಿಗೆ ದಿಕ್ಕು ತೋರಿಸ್ಲಿಕ್ಕೆ ಹುಟ್ಟಿರ್ತಕ್ಕಂಥ ಒಂದು ದೊಡ್ಡ ಸಂಸ್ಥೆ. ನಾವು ನಮ್ಮ ದೇಶದಲ್ಲಿ ಇಂಥ ಸಂಸ್ಥೆಗಳು ಇಲ್ಲದಿದ್ರೆ ಈ ಜನಸಂಖ್ಯೆನ ನಿಯಂತ್ರಣ ಮಾಡೋದಾಗ್ಲಿ ಅಥವಾ ಅವ್ರುಗಳನ್ನ ಒಳ್ಳೆ ದಾರಿಗೆ ತರಲಿಕ್ಕೆ ಬಹಳ ಕಷ್ಟ ಆಗ್ತಿತ್ತು ಅಂತ ನನ್ನ ಭಾವನೆ. ಈ ಭಾರತೀಯ ಜ್ಞಾನದ ವಿಚಾರದಲ್ಲಿ ನಮ್ಮ ಯುವ ಜನಾಂಗಕ್ಕೆ ನಮ್ಮ ಋಷಿಮುನಿಗಳ ವಿಚಾರವನ್ನ ತಪ್ಪಿಸ್ತಕ್ಕಂಥದ್ದು ನಮ್ಮ ಪ್ರಥಮ ಆದ್ಯತೆ ಆಗಬೇಕು. ನನ್ನ ಆಧ್ಯಾತ್ಮಿಕ ಗುರುಗಳಾದಂತ
ಅಮೃತಾನಂದಮಯಿ ಅಮ್ಮ ಅವರು ಕೆಲವು ವರ್ಷಗಳ ಹಿಂದೆ ಅಮೆರಿಕಕ್ಕೆ ಹೋದಾಗ ಅವರಿಗೊಂದು ಪ್ರಶ್ನೆ ಕೇಳ್ತಾರೆ, ಯಾವ ಕೆಲಸ ಅತಿ ಶ್ರೇಷ್ಠವಾದ್ದು ಅಂತ. ಅಮ್ಮ ಒಂದು ಸೆಕೆಂಡು ಹೆಸಿಟೇಟ್ ಮಾಡಿಲ್ಲ. ಅಮ್ಮ ಹೇಳಿದ್ರು, ಭಗವಂತನಲ್ಲಿ ಶ್ರದ್ಧೆ ಮೂಡಿಸ್ತಕ್ಕಂಥದ್ದು ಅದು ಅತ್ಯಂತ ದೊಡ್ಡ ಕೆಲಸ ಅಂತ. ಅದನ್ನ ಇಲ್ಲಿ ಈಶ್ವರೀಯ ಸಮಾಜ ಇಲ್ಲಿ ಮಾಡಿದೆ. ಸೋದರಿಯರೇ, ವೇದಿಕೆಯಲ್ಲಿ ಉಪಸ್ಥಿತರಿರುವ ಎಲ್ಲ ಹಿರಿಯ ಅನುಭವಿಗಳಾದಂಥ ಸರ್ವರ ಪ್ರಿಯರಾದಂಥ ಸೋದರರೇ, ಮತ್ತು ಈ 22 ದಿನ ನಿರಂತರವಾಗಿ ಸೋಮನಾಥನ ದರ್ಶನದ ಜೊತೆಯಲ್ಲಿ ಜ್ಞಾನದ ಅನುಭವ, ಯೋಗದ ಅನುಭವ ಮತ್ತು ದೇವಿಯರ ದರ್ಶನ, ದ್ವಾದಶ ಲಿಂಗ ದರ್ಶನ, ಸೋಮನಾಥನ ದರ್ಶನ ಎಲ್ಲವನ್ನೂ ಮಾಡಿದಂಥ ಸಾರ್ವಜನಿಕರಿಗೂ ನಾನು ವಂದಿಸ್ತೇನೆ. ಮತ್ತೆ ಮುಂದಿನ ವಾರ್ತೆಗರಿಯಲ್ಲಿ ಭೇಟಿಯಾಗೋಣ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ನಮಸ್ಕಾರ. ಶ್ರೀಗರಿ, ನಿಮ್ಮ ಮನದಾಳದ ಗರಿ. ಶ್ರೀಗರಿ, ನಿಮ್ಮ ಭಾವನೆಗಳ ಗರಿ. ಶ್ರೀಗರಿ, ನಾಡಿನ ಹೆಮ್ಮೆಯ ಗರಿ. ಮನೆ ಮನಗಳ ಗರಿದು ಶ್ರೀಗರಿ, ತನು ಮನ ಧನಗಳ ಗರಿದು ಶ್ರೀಗರಿ, ವಿಶ್ವದ ದೇಶದ ನಾಡಿನ ಗರಿದು ಶ್ರೀಗರಿ. ಶ್ರೀಗರಿ 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 ಶ್ರೀಗರಿ, ನಿಮ್ಮ ಮನದಾಳದ ಗರಿ.